ಕಂಪ್ಲಿ ಪಟ್ಟಣದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಅಳವಡಿಸಲಾಗಿರುವ ಫ್ಲೆಕ್ಸ್ ಬೋರ್ಡ್ಗೆ ಖಾಸಗಿ ಸಂಸ್ಥೆಗಳು ತಮ್ಮ ಜಾಹೀರಾತುಗಳು ಹಾಗೂ ಪ್ರಚಾರಾರ್ಥ ಬ್ಯಾನರ್ಗಳನ್ನು ಅಂಟಿಸಿರುವುದು ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಕಂಪ್ಲಿಯಲ್ಲಿ ತಲೆ ಎತ್ತುತ್ತಿರುವ ಪರಭಾಷೆ ಬೋರ್ಡ್ಗಳು. ನಗರದಲ್ಲಿ ಹಾಕಲಾದ ಬ್ಯಾನರ್ಗಳಲ್ಲಿ ಕನ್ನಡಕ್ಕಿಂತ ಹೆಚ್ಚಾಗಿ ಇಂಗ್ಲಿಷ್ ಭಾಷೆಗೆ ಮೆರವಣಿಗೆ. 60% ಕನ್ನಡ ಕಡ್ಡಾಯ ಎಂಬ ಸರ್ಕಾರದ ಆದೇಶವನ್ನ ಗಾಳಿಗೆ ತೂರಿದ ಆಡಳಿತ. ಭಾಷಾಭಿಮಾನ ಮರೆತು ಕಣ್ಮುಚ್ಚಿ ಕುಳಿತ ಕನ್ನಡ ಪರ ಸಂಘಟನೆಗಳು. ಕನ್ನಡಿಗರ ಆತ್ಮ ಗೌರವಕ್ಕೆ ಧಕ್ಕೆಯಾಗುವ ಸಾಧ್ಯತೆ. ಸರ್ಕಾರಿ ಆಸ್ಪತ್ರೆಯ ಫ್ಲೆಕ್ಸ್ ಬೋರ್ಡ್ನಲ್ಲಿ ಖಾಸಗಿ ಸಂಸ್ಥೆಗಳ ಪ್ರಚಾರ. ಕಂಪ್ಲಿಯ ಕೆಲ ಹೋಟೆಲ್, ಕಮರ್ಷಿಯಲ್ ಅಂಗಡಿಗಳು ಹಾಗೂ ಬ್ಯಾನರ್ಗಳಲ್ಲಿ ಕನ್ನಡ ಕಾಣೆ. ಅಧಿಕಾರಿಗಳು ಹಾಗೂ ಕನ್ನಡ ಪರ ಸಂಘಟನೆಗಳ ಮೇಲೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತ. ಇನ್ನು ಕಂಪ್ಲಿ ಪಟ್ಟಣದಲ್ಲಿ ಎಲೆಕ್ಟ್ರಿಕ್ ಪೋಲ್ಗಳಿಗೆ ಹಾಗೂ ರಸ್ತೆ ಸರ್ಕಲ್ ಬದಿಯಲ್ಲಿ ಹಾಕಿರುವ ಖಾಸಗಿ ಸಂಸ್ಥೆಗಳ ಬ್ಯಾನರ್ಗಳಲ್ಲಿ ಸರ್ಕಾರದ ಆದೇಶವನ್ನ ಮೀರಿ ಕನ್ನಡ ಭಾಷೆಗಿಂತ ಹೆಚ್ಚಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಪ್ರಚಾರ ಮಾಡಿಕೊಳ್ಳುತ್ತಿರುವ ಈ ಖಾಸಗಿ ಸಂಸ್ಥೆಗಳ ಬ್ಯಾನರ್ ಹಾಕಲು ಪರ್ಮಿಷನ್ ಕೊಟ್ಟಿದ್ದು ಯಾರು? ಒಂದು ವೇಳೆ ಪುರಸಭೆಯವರೇ ಪರ್ಮಿಷನ್ ಕೊಟ್ಟಿದ್ದಾರೆ ಎಂದಾದರೆ 60%ನಷ್ಟು ಕನ್ನಡ ಕಡ್ಡಾಯವಾಗಿರಬೇಕೆಂಬ ಸರ್ಕಾರದ ಆದೇಶವನ್ನ ಗಾಳಿಗೆ ತೂರುವ ಕೆಲಸ ಮಾಡಿದ ಪುರಸಭೆ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಕಂಪ್ಲಿ ಪುರಸಭೆ ಮತ್ತು ಆಸ್ಪತ್ರೆಯ ಆಡಳಿತದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಕೂಡಲೇ ಈ ಖಾಸಗಿ ಬ್ಯಾನರ್ಗಳನ್ನು ತೆಗೆದುಹಾಕಿ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಿಸಿದ ಮಾಹಿತಿ ಮಾತ್ರ ಪ್ರದರ್ಶಿಸಲು ಆಗ್ರಹಿಸಿದರು. ಸರ್ಕಾರ ಗೌರ್ಮೆಂಟ್ ಆಸ್ಪತ್ರೆ ಕಾಂಪೌಂಡ್ ಒಳಗೆ ಸರ್ಕಾರ ಸಂಬಂಧಪಟ್ಟಂಗೆ ಅಡ್ವರ್ಟೈಸ್ಮೆಂಟು ಪ್ರಚಾರ ಮಾಡ್ಬೇಕಂತೇಳಿ ಇಲ್ಲಿ ಒಂದು ಕೆಬ್ಬಣದ ಒಂದು ಸ್ಟ್ಯಾಂಡ್ ಪ್ರಕಾರ ಮಾಡಿರ್ತಾರೆ. ಆದರೆ ಇಲ್ಲಿ ಸರ್ಕಾರ ನಿಯಮಗಳು ಮೀರಿ ಖಾಸಗಿ ಶಾಲೆ, ಖಾಸಗಿ ಕಾಲೇಜುಗಳನ್ನು ಅಡ್ವರ್ಟೈಸ್ಮೆಂಟು ಬ್ಯಾನರ್ಗಳು ಹಾಕ್ತಿದಾರೆ. ಇದಕ್ಕೆ ಪುರಸಭೆ ಆಡಳಿತ ಮತ್ತು ಸರ್ಕಾರ ಆಸ್ಪತ್ರೆ ಆಡಳಿತವರು ಇಮಿಡಿಯೇಟ್ಲಿ ಕ್ರಮ ತಗೊಂಡು ಅದು ತೆರವುಗೊಳಿಸ್ಬೇಕಂತೇಳಿ ಇಲ್ಲಿಂದ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಸಾರ್ವಜನಿಕ ಆವರಣಗಳಲ್ಲಿ ಖಾಸಗಿ ಪ್ರಚಾರವನ್ನು ನಿಷೇಧಿಸಬೇಕೆಂಬ ಮತ್ತು ಸಾರ್ವಜನಿಕ ಸ್ಥಳಗಳ ಗೌರವ ಕಾಯ್ದುಕೊಳ್ಳಬೇಕೆಂಬ ಸಾರ್ವಜನಿಕರ ಈ ಒತ್ತಾಯಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಮಣಿಯುವರೇ ಎಂದು ಕಾದು ನೋಡಬೇಕಿದೆ. ನಗರದಲ್ಲಿ ಬ್ಯಾನರ್ಗಳ ಮೂಲಕ ಪ್ರಚಾರ ಗಿಟ್ಟಿಸಿಕೊಳ್ಳಬೇಕೆನ್ನುವರು ಕಡ್ಡಾಯವಾಗಿ ಕನ್ನಡದಲ್ಲೇ ಹಾಕಿಸಬೇಕು. ಈ ಕುರಿತು ಪುರಸಭೆ ಹಾಗೂ ಆಡಳಿತದವರು ಕೂಡಲೇ ಮಾರ್ಗಸೂಚಿ ಆದೇಶಗಳನ್ನು ಹೊರಡಿಸಬೇಕಾಗಿದೆ. ಇನ್ನು ಕಂಪ್ಲಿಯಲ್ಲಿ ಕೇವಲ ನವೆಂಬರ್ 1ರಂದು ಮಾತ್ರ ಕನ್ನಡ ಪರ ಸಂಘಟನೆಗಳು ಎತ್ತಿ ತೋರಿಸುವ ಭಾಷಾಭಿಮಾನ. ಇಂತಹ ಘಟನೆಗಳಿಂದ ಕನ್ನಡಕ್ಕೆ ಹಾಗೂ ಭಾಷಾಭಿಮಾನಿಗಳಿಗೆ ಧಕ್ಕೆ ಉಂಟಾಗುತ್ತಿದ್ದರೂ ಸಹ ಕಣ್ಮುಚ್ಚಿ ಕುಳಿತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಅವರೇ ಅವಲೋಕನ ಮಾಡಿಕೊಳ್ಳಬೇಕಾಗಿದೆ. ರಘುವೀರ್, ಸಿದ್ದಿ ಟಿವಿ, ಕಂಪ್ಲಿ.